ಭೀಮ್ ಜೈ ಜೈ ಭೀಮ್ ಜೈ ಕಾರ್ಯಕ್ರಮ ಇವತ್ತು ಯಾಕೆ ಅಂತ ನಿಮಗೆಲ್ಲರಿಗೂ ಗೊತ್ತಾ? ಸಾವಿತ್ರಿಬಾಯಿ ಬಾಪುಲೆಯವರ ಜನ್ಮದಿನ ಇವತ್ತು. ಪ್ರಪ್ರಥಮವಾಗಿ ಮಹಿಳೆಯರು ಒಂದು ಸಬಲರಾಗಬೇಕು, ಚೆನ್ನಾಗಿರಬೇಕು, ನಮ್ಮ ದೇಶದಲ್ಲಿ ಎಲ್ಲರೂ ವಿದ್ಯಾವಂತರಾಗಬೇಕು ಅಂತ ಹೇಳಿ ಒಂದು ಪಣ ತೊಟ್ಟಂಥ ಒಂದು ದಿಟ್ಟ ಒಂದು ಮಹಿಳೆ ನಮ್ಮ ಸಾವಿತ್ರಿಬಾಯಿ ಫುಲೆಯವರು. ಹಾಗಾಗಿ ನೀವೆಲ್ಲ ಇಲ್ಲಿ ಸೇರಿದ್ದೀರಿ. ಇವತ್ತು ಒಂದು ಅರಿವು ಮೂಡಿಸಬೇಕು. ಯಾತಕ್ಕಾಗಿ ಈ ದಿನಾಚರಣೆ, ಯಾರಿಗಾಗಿ ಈ ದಿನಾಚರಣೆ, ಎಲ್ರಿಗೂ ಬೇಕು ಇದು ಅಲ್ವಾ? ಹಾಗಾಗಿ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಭೀಮಪುತ್ರಿ ಬ್ರಿಗೇಡ್ ಈ ಒಂದು ಆಯೋಜಕರು ಮಾಡಿದ್ದಾರೆ. ನೀವೆಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಜನಗಳನ್ನ ಕರ್ಕೊಂಬರ್ಬೇಕು. ಯಾಕೆಂದರೆ ನಿಮಗೊಬ್ಬರಿಗೆ ಮಾತ್ರ ಈ ಅರಿವು ಸಾಲದು, ಎಲ್ರಿಗೂ ಅರಿವು ಬೇಕಿದು. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅನ್ನೋ ಒಂದು ಉದ್ದೇಶ. ಮತ್ತು ನಮ್ಮ ಸಾವಿತ್ರಿಬಾಯಿ ಫುಲೆ ಯಾವಾಗ ಏನಾದರೂ ಹೇಗಿದ್ದಾರೆ ಅಂತ ಹೇಳಿ, ಅವ್ರು ಯಾರು ಅಂತ ಹೇಳಿ ಇಡೀ ಒಂದು ಗುಲ್ಬರ್ಗ ಜಿಲ್ಲೆಗೆ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಒಂದು ಕಾಲ್ನಡಿಗೆ ಜಾಥಾ ಮಾಡ್ತಾಯಿದ್ದೀವಿ. ಮತ್ತು ಕಾರ್ಯಕ್ರಮವೂ ಇರುತ್ತೆ. ಹಾಗಾಗಿ ಎಲ್ಲರೂ ಇಲ್ಲಿರಬೇಕು. ಎಲ್ರಿಗೂ ಬುದ್ಧ ಧಮ್ಮ ಸಂಘದ ಪರವಾಗಿ ನಾವು ಶುಭ ಹಾರೈಕೆಗಳು ಕೋರ್ತೀವಿ. ಈ ಸಂಸ್ಥೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೆಸರು ಮಾಡಲಿ ಅಂತ ಹೇಳಿ ಶುಭ ಹಾರೈಸ್ತೀನಿ. ಕೈ ಜೋಡಿಸ್ಬೇಕು ಅಂತ ಹೇಳಿ ಇಲ್ಲಿನ ಪದಾಧಿಕಾರಿಗಳೆಲ್ಲ ಒಬ್ಬೊಬ್ಬರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಬೆಂಗಳೂರಿನಿಂದ ಬಂದು ಇವ್ರ ಜೊತೆ ಕೈ ಜೋಡಿಸಿ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಒಂದು ಮೂಲ ನಿವಾಸಿ ಮಹಾ ಒಕ್ಕೂಟ ಈ ಒಂದು ಏನು ಸಪೋರ್ಟ್ ಮಾಡ್ತಾಯಿದೆ. ಈ ಭೀಮಪುತ್ರಿ ಅಂಬೇಡ್ಕರ್ ಮತ್ತು ಮೂಲ ನಿವಾಸಿ ಅಂಬೇಡ್ಕರ್ ಇವರೆಲ್ಲ ಸೇರಿಕೊಂಡು ಅಂಬೇಡ್ಕರ್ ಕೂಟ ಇವೆಲ್ಲ ಸೇರಿಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾಯಿದೆ. ಕಡು ಬಡವರಿಗೆ, ಶೋಷಿತ ಜನಾಂಗಕ್ಕೆ, ದೀನದಲಿತರಿಗೆ ಹಾಗೂ ಇನ್ನೂ ಹಲವಾರು ರೀತಿಯಲ್ಲಿ ಹೋರಾಟಗಳು, ಕನ್ನಡ ಹೋರಾಟ ಇರ್ಬೋದು, ಮಹಿಳಾ ಹೋರಾಟ ಇರ್ಬೋದು, ಪ್ರಕೃತಿ ಹೋರಾಟ ಇರ್ಬೋದು, ಇದೆಲ್ಲ ಮಾಡ್ಕೊಂಡು ಬಂದಂಥವರು ನಮ್ಮ ರೇವತಿ ಅಮ್ಮವರು ಮತ್ತು ಅವರ ಪತಿ ಹಾಗೂ ಈ ಬಳಗ. ಎಲ್ಲರೂ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟು ಯಾವುದೇ ರೀತಿ ಅವಘಡ ಆಗದ ಹಾಗೆ ಶಾಂತಿ ರೀತಿಯಲ್ಲಿ ನಾವು ಪಾದಯಾತ್ರೆ ಚಾಲು ಮಾಡೋಣ.